ಇಬ್ಬರು ನಾಯಕರ ಭೇಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರುಗಳು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವಂತಹದ್ದು. ಶ್ರೀನಿವಾಸ್ ಪ್ರಸಾದ್ ಇವತ್ತಿಗೂ ಕೂಡ ಬಿಜೆಪಿಯ ಸಂಸದರು. ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಪರಸ್ಪರ ಕೆಟ್ಟದಾಗಿ ಬೈದಾಡಿಕೊಂಡಿದ್ದವರು. ಸಿದ್ದರಾಮಯ್ಯ ವಂಚಕ ದ್ರೋಹಿ ಅಂತ ಹೇಳಿ ಶ್ರೀನಿವಾಸ್ ಪ್ರಸಾದ್ ಗುಡುಗಿದ್ರು. ಮಾನ ಮರ್ಯಾದೆ ಬಿಟ್ಟು ಸಿದ್ದರಾಮಯ್ಯನವರು ಇವತ್ತು ಶ್ರೀನಿವಾಸ್ ಪ್ರಸಾದ್ ಬಳಿ ಹೋಗಿದ್ದಾರೆ. ನಾಳಿನ ಮೈಸೂರು ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಪ್ರಸಾದ್ ಆಹ್ವಾನ ಕೊಟ್ಟಿರುವಂತಹ ವಿಚಾರ ಗೊತ್ತಿಲ್ಲ ಅಂತ ಹೇಳಿ ಆರ್ ಅಶೋಕ್ ತಿಳಿಸಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತಿಗೂ ಕೂಡ ಬಿಜೆಪಿಯ ಸಂಸದರು. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಬೀದಿಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಕೆಟ್ಟ ಪದಗಳಲ್ಲಿ ಒಬ್ಬರನ್ನೊಬ್ಬರು ಬೈದಾಡ್ಕೊಂಡಿದ್ದಾರೆ. ನಿನ್ನ ಮಕನೇ ನೋಡಲ್ಲ ಅಂತ ಹೇಳಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ದ್ರೋಹ ಬಗ್ದೆ, ನೀನು ವಂಚಕ, ಮೋಸಗಾರ, ರಾಜಕೀಯದಲ್ಲಿ ನಿನ್ನಷ್ಟು ಕೆಟ್ಟ ಮನುಷ್ಯನ ನಾವು ನೋಡೇ ಇಲ್ಲ, ಅಧಿಕಾರಕ್ಕೋಸ್ಕರ ಎಲ್ಲ ಪಾರ್ಟಿಗೂ ಜಂಪ್ ಹೊಡೆಯುವಂಥ ಸಿದ್ದರಾಮಯ್ಯ ಅಂತ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ, ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ರು. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದರೆ ಇವ್ರು ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂತ. ಇಷ್ಟೆಲ್ಲ ಬೈದ ಮೇಲೂ ಅವ್ರ ಮನೆಗೆ ಹೋಗಿದ್ದಾರೆ ಅಂದರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಈ ನಡವಳಿಕೆ ಓಟ್ಗೋಸ್ಕರ ಏನೇ ಮಾನ ಮರ್ಯಾದೆ ಕಳ್ಕೊಂಡು ಬೇಕಾದ್ರೆ ನಾನು ಇರ್ತೀನಿ ಅನ್ನೋದಾದರೆ ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡೆಯುವಂಥ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಇದು ಸಾಧ್ಯ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ. ಅನೇಕ ಬೆಂಬಲಿಗರು ಕಾಂಗ್ರೆಸ್ ಸೇರಿದ್ದಾರೆ. ನಿಮ್ಮ ಪಕ್ಷದ ಚಟುವಟಿಕೆಗಳಿಂದಲೂ ಕೂಡ ಅವರ ಅಂತರ ಕಾಯ್ದುಕೊಂಡಿದ್ದಾರೆ. ಇದೇನು ಹೇಳುತ್ತೆ ಅಂತ ನೋಡಿ, ಅವರ ಅಳಿಯ ನಮ್ಮ ಪಾರ್ಟಿಯಲ್ಲಿದ್ದಾರೆ. ಹೋದ ಸರಿ ಅವ್ರಿಗೆ MLA ಟಿಕೆಟು ಕೊಟ್ಟಿದ್ರಿ, MLA ಗೆದ್ದಿದ್ದಾರೆ. ಈ ಸರಿ ಸೋತಿದ್ದಾರೆ. ಅವ್ರು ನಮ್ಮ ಪಾರ್ಟಿಯಲ್ಲಿದ್ದಾರೆ. ಅದು ಅವರ ಫ್ಯಾಮಿಲಿ